ಬಹಳ ವರ್ಷಗಳ ಹಿಂದೆ ದಕ್ಷಿಣ ಭಾರತದ ನೆಲದಲ್ಲಿ ಒಂದು ಮಹಾ ಸಾಮ್ರಾಜ್ಯ ಉದಯವಾಯಿತು. ಅದು ಕೇವಲ ಒಂದು ರಾಜ್ಯವಲ್ಲ, ಅದು ಶಕ್ತಿ, ಸಂಪತ್ತು ಮತ್ತು ಸಂಸ್ಕೃತಿಯ ಸಂಕೇತವಾಗಿತ್ತು. ಆ ಮಹಾಸಾಮ್ರಾಜ್ಯದ ಹೆಸರು ವಿಜಯನಗರ ಎಂಪೈರ್. ಇಂದು ನಾವು ಕೇಳಲಿರುವುದು ಅದರ ಅದ್ಭುತ ಕಥೆ. ಸಾಮ್ರಾಜ್ಯದ ಹುಟ್ಟು ಕ್ರಿ.ಶ. 1336. ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಅಶಾಂತಿ ಹೆಚ್ಚಾಗಿತ್ತು. ಅನೇಕ ಸಣ್ಣ ರಾಜ್ಯಗಳು ಯುದ್ಧಗಳಿಂದ ದುರ್ಬಲವಾಗಿದ್ದವು. ಅಂತಹ ಸಮಯದಲ್ಲಿ ಇಬ್ಬರು ಸಹೋದರರು, ಒಂದನೇ ಹರಿಹರ ಮತ್ತು ಬುಕ್ಕರಾಯ, ಒಂದು ಹೊಸ ಕನಸನ್ನು ಕಂಡರು. ನಾವು ಬಲಿಷ್ಠ ಸಾಮ್ರಾಜ್ಯ ನಿರ್ಮಿಸಬೇಕು ಎಂದು ಅವರು ನಿರ್ಧರಿಸಿದರು. ಅವರ ಗುರು ವಿದ್ಯಾರಣ್ಯ ಅವರಿಗೆ ಮಾರ್ಗದರ್ಶನ ನೀಡಿದರು. ತುಂಗಭದ್ರಾ ನದಿಯ ತೀರದಲ್ಲಿ ಅವರು ಹೊಸ ರಾಜಧಾನಿಯನ್ನು ನಿರ್ಮಿಸಿದರು. ಅದೇ ಹಂಪಿ. ಹಂಪಿ ಸಾಮಾನ್ಯ ನಗರವಾಗಿರಲಿಲ್ಲ. ಅಲ್ಲಿನ ಮಾರುಕಟ್ಟೆಗಳಲ್ಲಿ ಚಿನ್ನ, ವಜ್ರ ಮತ್ತು ಅಮೂಲ್ಯ ರತ್ನಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. ವಿದೇಶಿ ವ್ಯಾಪಾರಿಗಳು ಅರೇಬಿಯಾ, ಪರ್ಷಿಯಾ ಮತ್ತು ಯುರೋಪಿನಿಂದ ಬರುತ್ತಿದ್ದರು. ನಗರದ ರಸ್ತೆಗಳಲ್ಲಿ ಕುದುರೆಗಳು ಓಡುತ್ತಿದ್ದವು. ದೇವಾಲಯಗಳಲ್ಲಿ ಗಂಟೆಗಳು ಮೊಳಗುತ್ತಿದ್ದವು. ಜನರು ಸಂತೋಷದಿಂದ ಬದುಕುತ್ತಿದ್ದರು. ಹಂಪಿಯ ಪ್ರತಿಯೊಂದು ಕಲ್ಲು ಕೂಡ ವೈಭವವನ್ನು ಹೇಳುತ್ತಿತ್ತು. ವಿಜಯನಗರ ಸಾಮ್ರಾಜ್ಯ ಬಹಳ ಶಕ್ತಿಶಾಲಿಯಾಗಿತ್ತು. ಸಾವಿರಾರು ಯೋಧರು, 100 ಆನೆಗಳು, ಅಸಂಖ್ಯಾತ ಕುದುರೆಗಳು. ಶತ್ರುಗಳು ವಿಜಯನಗರದ ಹೆಸರೇ ಕೇಳಿ ಹೆದರುತ್ತಿದ್ದರು. ರಾಜರು ಜನರ ಸುರಕ್ಷತೆ ಮತ್ತು ಕೃಷಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳು ನಿರ್ಮಿಸಲ್ಪಟ್ಟವು. ಕಾಲ ಕಳೆಯಿತು. ನಂತರ ವಿಜಯನಗರಕ್ಕೆ ಒಬ್ಬ ಮಹಾನ್ ಚಕ್ರವರ್ತಿ ಬಂದರು, ಕೃಷ್ಣದೇವರಾಯ. ಅವರ ಕಾಲವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಅವರು ಶೂರ ಯೋಧರಾಗಿದ್ದರು. ಅನೇಕ ಯುದ್ಧಗಳಲ್ಲಿ ಜಯಗಳಿಸಿದರು. ಆದರೆ ಅವರು ಕೇವಲ ಯೋಧನಲ್ಲ, ಅವರು ಕಲೆ ಮತ್ತು ಸಾಹಿತ್ಯದ ಮಹಾಪ್ರೇಮಿಯಾಗಿದ್ದರು. ಕನ್ನಡ, ತೆಲುಗು, ತಮಿಳು ಮತ್ತು ಸಂಸ್ಕೃತ ಭಾಷೆಗಳು ಅವರ ಕಾಲದಲ್ಲಿ ಬೆಳೆಯಿತು. ಅವರ ಅರಮನೆಯಲ್ಲಿ ಅಷ್ಟದಿಗ್ಗಜರು ಎಂಬ ಪ್ರಸಿದ್ಧ ಕವಿಗಳಿದ್ದರು. ಜನರು ಕೃಷ್ಣದೇವರಾಯರನ್ನು ತುಂಬಾ ಪ್ರೀತಿಸುತ್ತಿದ್ದರು. ವಿಜಯನಗರದಲ್ಲಿ ಅನೇಕ ಅದ್ಭುತ ದೇವಾಲಯಗಳು ನಿರ್ಮಾಣವಾದವು. ಇಂದಿಗೂ ವಿರೂಪಾಕ್ಷ ಟೆಂಪಲ್ ಮತ್ತು ವಿಠ್ಠಲ ಟೆಂಪಲ್ ಅದರ ವೈಭವವನ್ನು ತೋರಿಸುತ್ತವೆ. ವಿಠ್ಠಲ ದೇವಾಲಯದ ಕಲ್ಲಿನ ರಥವು ಇಂದಿಗೂ ಜಗತ್ತಿನ ಗಮನ ಸೆಳೆಯುತ್ತದೆ. ಆದರೆ ಪ್ರತಿ ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇರುತ್ತದೆ. 1565ರಲ್ಲಿ ಬ್ಯಾಟಲ್ ಆಫ್ ತಾಲಿಕೋಟಾ ಎಂಬ ಭೀಕರ ಯುದ್ಧ ನಡೆಯಿತು. ದಕ್ಷಿಣದ ಸುಲ್ತಾನರು ಒಟ್ಟಾಗಿ ವಿಜಯನಗರದ ವಿರುದ್ಧ ಹೋರಾಡಿದರು. ಯುದ್ಧ ಬಹಳ ಭಯಾನಕವಾಗಿತ್ತು. ಸಾವಿರಾರು ಯೋಧರು ಪ್ರಾಣ ಕಳೆದುಕೊಂಡರು. ಕೊನೆಗೆ ವಿಜಯನಗರ ಸೋತಿತು. ಯುದ್ಧದ ನಂತರ ಹಂಪಿ ನಗರವನ್ನು ಧ್ವಂಸಗೊಳಿಸಲಾಯಿತು. ಒಮ್ಮೆ ಚಿನ್ನದಂತೆ ಹೊಳೆಯುತ್ತಿದ್ದ ನಗರ ಮೌನ ಅವಶೇಷಗಳಾಗಿ ಬದಲಾಯಿತು. ದೇವಾಲಯಗಳು ಕುಸಿದವು. ಮಾರುಕಟ್ಟೆಗಳು ಖಾಲಿಯಾದವು. ರಾಜ್ಯದ ವೈಭವ ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳಿಯಿತು. ಇಂದು ವಿಜಯನಗರ ಸಾಮ್ರಾಜ್ಯ ಇಲ್ಲ, ಆದರೆ ಅದರ ಕಲೆ, ಸಂಸ್ಕೃತಿ ಮತ್ತು ಇತಿಹಾಸ ಇನ್ನೂ ಜೀವಂತವಾಗಿದೆ. ಹಂಪಿಯ ಪ್ರತಿಯೊಂದು ಕಲ್ಲು ಕೂಡ ಒಂದು ಮಹಾನ್ ಕಥೆಯನ್ನು ಹೇಳುತ್ತದೆ. ವಿಜಯನಗರ ಸಾಮ್ರಾಜ್ಯವು ಭಾರತದ ಇತಿಹಾಸದ ಅಮರ ಅಧ್ಯಾಯ.